ಎಲ್ಲರಿಗೂ ವಂದನೆಗಳು. ನಿನ್ನೆ ದಿನ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 34ನೇ ವಚನದಿಂದ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ನೆಬೂಕದ್ನೆಚ್ಚರನಿಗೆ ಬಂದಂಥ ಕನಸಿನ ಕುರಿತು ದಾನಿಯೇಲನು ಏನು ಹೇಳ್ತಾ ಇದ್ದಾನೆ ಅನ್ನೋದ್ರ ಕುರಿತು ನಾವು ನಿನ್ನೆ ದಿನ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 31ನೇ ವಚನದಿಂದ ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ಏನು ಹೇಳ್ತಾ ಇದ್ದಾನೆ, ನೆಬೂಕದ್ನೆಚ್ಚರನಿಗೆ ಬಂದಂಥ ಕನಸೇನು, ಆ ಕನಸಿನಲ್ಲಿದ್ದಂಥ ಪ್ರತಿಮೆ ಯಾವುದು, ಆ ಪ್ರತಿಮೆಯ ರೂಪದಲ್ಲಿದ್ದಂಥ ರಾಜ್ಯಗಳ್ಯಾವುವು, ರಾಜರ್ಯಾರ್ಯಾರು ಅನ್ನೋದರ ಕುರಿತು ನಾವು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀವಿ. ಈಗ ಈ ರಾಜ್ಯಗಳು ಏನಾಗ್ತವೆ ಅನ್ನುವುದರ ಕುರಿತು ದಾನಿಯೇಲನ ಮಾತುಗಳಿಂದ ನಾವು ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡೋಣ. ಈಗ 34ನೇ ವಚನದಿಂದ ನೀನು ನೋಡುತ್ತಿರಲಾಗಿ ದಾನಿಯೇಲನು ಹೇಳ್ತಾ ಇದ್ದಾನೆ ನೆಬೂಕದ್ನೆಚ್ಚರನಿಗೆ, ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಇಲ್ಲಿ ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು, ಈ ಗುಂಡು ಬಂಡೆಯು ಅಂದರೆ ಏನು? ನಾವು ಕೆಲವೊಂದು ಸಾರಿ ನೋಡಿದಾಗ ಗುಂಡು ಬಂಡೆಯನ್ನು, ಈ ಬಂಡೆಯನ್ನು ಯೇಸು ಕ್ರಿಸ್ತನಿಗೆ ಹೋಲಿಸಲಾಗಿದೆ, ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ ಈ ಗುಂಡು ಅಥವಾ ಬಂಡೆ ಅನ್ನುವಂಥದ್ದು. ಇದು ಒಡೆಯಲ್ಪಟ್ಟು ಸಿಡಿದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು ಅಂತಂದರೆ ಅದನ್ನು ನಾಶ ಮಾಡಿತು. ಯಾವುದು? ಆ ಗುಂಡು ಬಂಡೆ. ನಾವು ಗುಂಡು ಬಂಡೆನ ಏನಂತ ಹೇಳಿದ್ವಿ? ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಲಾಗಿದೆ ಬಂಡೆ ಅನ್ನುವಂಥದ್ದು. ಈ ಬಂಡೆ ಅನ್ನುವಂಥದ್ದು ಏನು ಮಾಡಿದೆ? ಈ ಪ್ರತಿಮೆ ಕಾಲುಗಳಿಗೆ ಬಡಿದು ಕಬ್ಬಿಣ ಮತ್ತು ಮಣ್ಣಾಗಿದ್ದಂಥ ಪಾದಗಳಿಗೆ ಬಡಿದು ಚೂರು ಚೂರು ಮಾಡಿತು ಅಂತ ಇಲ್ಲಿ ದಾನಿಯೇಲನು ಹೇಳ್ತಾ ಇದ್ದಾನೆ. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರವುಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಯಾವ ರೀತಿಯಂತೆ? ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ನಿಮಗೆ ಗೊತ್ತೇ ಇರುತ್ತೆ, ಸುಗ್ಗಿ ಕಾಲದಲ್ಲಿ ಕಣದಲ್ಲಿ ಏನು ಮಾಡ್ತಾರೆ ಅಂತ. ಗಾಳಿಗೆ ತೂರೆತ್ತೀವಲ್ಲ, ಆ ತೂರ್ದಾಗ ಹೊಟ್ಟಿರುತ್ತಲ್ಲ, ಆ ಹೊಟ್ಟು ಗಾಳಿ ಯಾವ ಕಡೆ ಹೊಡ್ಕೊಂಡು ಹೋದ್ರೆ ಆ ಕಡೆ ಹೊಟ್ಟೋಗ್ತಾ ಇರ್ತವೆ. ಅಂದರೆ ಅವು ಗಟ್ಟಿ ಇಲ್ಲ. ಅಂದರೆ ಈ ರಾಜ್ಯಗಳು ನೆಬೂಕದ್ನೆಚ್ಚರನಿಗೆ ಬಂದಂತಹ ಕನಸಿನಲ್ಲಿ ಪ್ರತಿಮೆಯ ರೂಪದಲ್ಲಿದ್ದಂತಹ ರಾಜ್ಯಗಳು ಯಾವ ರೀತಿ ಆಗ್ತಾ ಇದ್ದಾವೆ ಅಂತಂದರೆ, ಆ ಬಂಡೆಯ ಹೊಡೆತಕ್ಕೆ ಪುಡಿ ಪುಡಿ ಆಗೋಗಿ ಗಾಳಿ ಬಂದ ಕಡೆ ತೂರು ಅಂದರೆ ಅದು ನಿರ್ನಾಮ ಆಗ್ತಾ ಇದೆ. ಇನ್ನು ಅವುಗಳ ಸುಳಿವೆ ಇಲ್ಲದ ಹಾಗೆ ಇಲ್ಲಿ ದಾನಿಯೇಲನು ಹೇಳ್ತಾ ಇದ್ದಾನೆ. ನೆಬೂಕದ್ನೆಚ್ಚರನಿಗೆ ಬಂದಂಥ ಕನಸಿನಲ್ಲಿ ಏನಾಗಿದೆ ಅನ್ನೋದರ ಕುರಿತು ಅದರ ವಿವರಣೆಯನ್ನು ದಾನಿಯೇಲನು ಇಲ್ಲಿ ಕೊಡ್ತಾ ಇದ್ದಾನೆ. ಅವುಗಳಿಗೆ ನೆಲೆಯೇ ಇಲ್ಲವಂತಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಕನಸು ಇದೆ. ಇದು ಕನಸು ಬಂದಿದ್ದು ಏನು? ಆ ಬಂಡೆ ಬಂತಲ್ಲ, ಗುಂಡು ಬಂಡೆಯು ಈ ರಾಜ್ಯಗಳನ್ನು ನಾಶ ಮಾಡ್ತಲ್ವ, ಪ್ರತಿಮೆಯ ರೂಪದಲ್ಲಿದ್ದಂತಹ ರಾಜ್ಯಗಳನ್ನು, ರಾಜರನ್ನು ನಾಶ ಮಾಡ್ತಲ್ಲ. ನಾಶ ಮಾಡಿದ ಮೇಲೆ ಅದು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಇದು ಕನಸು. ಯಾರಿಗೆ? ನೆಬೂಕದ್ನೆಚ್ಚರನಿಗೆ ಬಂದಂಥ ಕನಸು. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಈಗ ಇದರ ಅರ್ಥವನ್ನು ದಾನಿಯೇಲನು ವಿವರಿಸುವ ಪ್ರಯತ್ನ ಮಾಡ್ತಾನೆ. ಅರಸೇ, ನೀನು ರಾಜಾದಿರಾಜ, ಪರಲೋಕದ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ಅಂದರೆ ದೇವರು, ಪರಲೋಕದ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ
ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ಅಂದರೆ ದೇವರು ಸರ್ವಾಧಿಕಾರ ದೇವರು ನೆಬೂಕದ್ನೆಚ್ಚರನಿಗೆ ಕೊಟ್ಟಿದ್ದಾನೆ. ಇದನ್ನು ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ಹೇಳ್ತಾ ಇದ್ದಾನೆ. ಆ ಬಂಗಾರದ ತಲೆ ನೀನೇ, ದಾನಿಯೇಲನು ಹೇಳ್ತಾ ಇದ್ದಾನೆ. ಆ ಪ್ರತಿಮೆಯ ರೂಪದಲ್ಲಿ ಆ ಬಂಗಾರದ ತಲೆಯನ್ನು ನೀನು ನೋಡ್ದಲ್ಲ, ಆ ಬಂಗಾರದ ತಲೆ ನೀನೇ. ನಿನ್ನ ಕಾಲವಾದ ಮೇಲೆ ಅಂದರೆ ನಿನ್ನ ನಂತರ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಅನಂತರ ಬೇರೊಂದು ಮೂರನೇ ರಾಜ್ಯವು ತಾಮ್ರದ್ದಾಗಿ ತಲೆದೂರಿ ಭೂಮಂಡಲನವೆಲ್ಲ ಆಳುವುದು. ಇದ್ಯಾವುದು ಅಂತಂದರೆ ಅಲೆಕ್ಸಾಂಡರ್ನ ರಾಜ್ಯದ ಕುರಿತು ಇಲ್ಲಿ ಹೇಳಲ್ಪಟ್ಟಿದೆ. ಇದಾದ ಮೇಲೆ ನಾಲ್ಕನೇ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ. ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಅಂದರೆ ಕಬ್ಬಿಣ ಎಷ್ಟು ಗಟ್ಟಿ ಇರುತ್ತೆ? ಎಲ್ಲ ವಸ್ತುಗಳನ್ನು ಚೂರು ಮಾಡುವಷ್ಟು ಗಟ್ಟಿ ಇರುತ್ತೆ. ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಹೊಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ಹೇಗೆ ಅದು ಚೂರು ಚೂರು ಮಾಡ್ತದೆ ಹಾಗೆಯೇ ಚೂರು ಚೂರಾಗಿ ಧ್ವಂಸ ಆಗುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣದ ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳ ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲೆಯುವುದಿಲ್ಲವೋ ಹಾಗೆಯೇ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಆ ರಾಜರ ಕಾಲದಲ್ಲಿ, ರಾಜರ ಕಾಲದಲ್ಲಿ? ಇದಕ್ಕೂ ಮೊದಲು ನಾವು ಇಷ್ಟೊತ್ತು ಹೇಳ್ಕೊಂಡು ಬಂದ್ವಲ್ಲ, ಈ ರಾಜರ ಕಾಲದಲ್ಲಿ ಪರಲೋಕದ ದೇವರು ಅಂದರೆ ಯೇಸು ಕ್ರಿಸ್ತನು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳಿಯುವುದಿಲ್ಲ, ಎಂದಿಗೂ ಅಳಿಯದು. ಅದರ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಏನಂತೆ? ಶಾಶ್ವತವಾಗಿ ನಿಲ್ಲುವುದು. ಯೇಸು ಕ್ರಿಸ್ತನು ಈ ರಾಜರ ಕಾಲದಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸುವನು. ಏನಿ ಪರಲೋಕ ರಾಜ್ಯ? ಮತ್ತೆ ಇದು ಯಾವಾಗ ಸ್ಥಾಪಿಸಲ್ಪಡುತ್ತದೆ ಅಂತಂದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪರಲೋಕ ರಾಜ್ಯವನ್ನು ಸ್ಥಾಪಿಸಿದ್ದಾಯಿತು. ಆತನು ಸ್ಥಾಪಿಸಿದ ಮೇಲೆ ಈ ರಾಜ್ಯಗಳು ನಿರ್ನಾಮವಾಗಿ ಕಣದಲ್ಲಿ ಹೊಟ್ಟು ತೂರಿದ ಹಾಗೆ ತೂರಿ ಅವು ಇಲ್ಲ ಯಾಗಾಯಿತೋ ಹೇಗೆ ಹೇಳಿದ್ರೋ ಹಾಗೆ ಅವುಗಳ ಸುಳಿವೆ ಇಲ್ಲದ ಹಾಗೆ ಮಾಡಿದ್ದಾಯಿತು. ಈಗ ದೇವರ ರಾಜ್ಯ ಅನ್ನುವಂಥದ್ದು, ಪರಲೋಕ ರಾಜ್ಯ ಅನ್ನೋದು ಲೋಕದಲ್ಲೆಲ್ಲ ಹರಳಿಕೊಂಡು ಒಂದು ಮಹಾಪರ್ವತ ಆಗಿ ಬೆಳೆದಿದೆ. ಮತ್ತೊಂದು ದಿನ ನಡೆಯುತ್ತೆ ಅನ್ನೋ ಭ್ರಮೆ ಬೇಡ ನಿಮಗೆ. ಬಹಳಷ್ಟು ಜನರು ಇದೆಲ್ಲ ಯೇಸು ಕ್ರಿಸ್ತನು ಎರಡನೇ ಬರೋಣ ಸಮಯದಲ್ಲಿ ನಡೆಯುವವು ಅಂತ ಹೇಳ್ತಾ ಇರ್ತಾರೆ. ಇದು ಶುದ್ಧ ಸುಳ್ಳು. ಆಗಲೇ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಸೊ ಹಾಗೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಬೂಕದ್ನೆಚ್ಚರನಿಗೆ ಮತ್ತೆ ಬಂದಂಥ ಕನಸನ್ನು, ಆ ಕನಸಿನ ವಿವರಣೆಯನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ.